ಪ್ರಥಮಾಚಾರ್ಯ ಶಾಂತಿಸಾಗರ ಮಹಾರಾಜರ 70ನೇ ಪುಣ್ಯತಿಥಿ ಸಮಾರಂಭ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ದಕ್ಷಿಣ ಭಾರತ ಜೈನ ಸಭೆ, ವೀರಶೈವದಳ ಮಧ್ಯವರ್ತಿ ಸಮಿತಿ ಮತ್ತು ಜಮಖಂಡಿ ತಾಲೂಕಿನ ಸಮಸ್ತ ಜೈನ ಸಮೂಹದ ಸಹಯೋಗದಲ್ಲಿ ಏರ್ಪಡಿಸಿರುವ ಕಾರ್ಯಕ್ರಮ. ಜೈನ ಸಮಾವೇಶವು 20ನೇ ಶತಮಾನದ ಪೂರ್ವಾರ್ಧದಲ್ಲಿ ಉದಯಿಸಿ ಅಳಿವಿನಂಚಿನಲ್ಲಿದ್ದ ದಿಗಂಬರ ಮುನಿ ಪರಂಪರೆಯನ್ನು ಪುನರ್ಜೀವಗೊಳಿಸಿದ ಮುನಿಕುಲ ಪಿತಾಮಹ ಸಮಾಧಿ ಸಾಮ್ರಾಟ ಪ್ರಥಮಾಚಾರ್ಯ ಚಾರಿತ್ರ್ಯ ಚಕ್ರವರ್ತಿ ಆಚಾರ್ಯ ಶ್ರೀ 108 ಶಾಂತಿಸಾಗರ ಮಹಾರಾಜರ 70ನೇ ಪುಣ್ಯತಿಥಿ ಸಮಾರಂಭವು 25/8/2025 ಜಮಖಂಡಿ ನಗರದಲ್ಲಿ ಜರುಗಿತು. ಜಮಖಂಡಿ ನಗರದ ದೇಸಾಯಿ ಸರ್ಕಲ್ನಿಂದ ರಾಷ್ಟ್ರೀಯ ಏಕತಾ ಸದ್ಭಾವನಾ ರ್ಯಾಲಿಯನ್ನು ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಶ್ರೀ ಸಂಗಪ್ಪರ್ ಅವರು ಮತ್ತು ಪೊಲೀಸ್ ಅಧೀಕ್ಷಕ ಸಿದ್ಧಾರ್ಥ ಗೋಯಲ್ ಅವರು ಭವ್ಯ ಮೆರವಣಿಗೆ ಚಾಲನೆ ನೀಡಿದರು. ವಿವಿಧ ವಾದ್ಯ ಮೇಳಗಳೊಂದಿಗೆ ವಿವಿಧ ವೇಷಭೂಷಣ ತೊಟ್ಟುಕೊಂಡು ಹೊರಟ ಭವ್ಯ ಮೆರವಣಿಗೆ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಜೈನ ಸಮಾಜದ ಬಾಂಧವರ ಜನಸಾಗರವೇ ಒಂದು ಕಡೆ ಸೇರಿಕೊಂಡು ಜಮಖಂಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಾಗಿ ಬಂದು ಪೋಲೋ ಮೈದಾನದಲ್ಲಿ ಹಾಕಿರುವಂತಹ ಸ್ವರ್ಗೀಯ ಶ್ರೀ ರಾವ್ಸಾಬ್ ಪಾಟೀಲ್ ದಾದಾ ಬೋರ್ಗಾಂವ್ ಭವ್ಯ ವೇದಿಕೆಗೆ ಬಂದು ತಲುಪಿತು. ಈ ಕಾರ್ಯಕ್ರಮದ ಜೈನ ಸಮಾಜದ ವಿವಿಧ ಪಟ್ಟಾಚಾರ್ಯ ಮಹಾಸ್ವಾಮೀಜಿ ದಿವಸದಲ್ಲಿ ಕಾರ್ಯಕ್ರಮ ಏರ್ಪಡಿಸಿದರು. ಶ್ರೀ ಡಿ ಸುಧಾಕರ್, ಶ್ರೀ ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, ಆರ್ ಬಿ ತಿಮ್ಮಾಪುರ್ ಇನ್ನೂ ಹಲವರು ಗಣ್ಯಮಾನ್ಯರು ಸೇರಿ ಸಸಿಗೆ ನೀರು ಹಾಕಿ ಜ್ಯೋತಿ ಬೆಳಗಿಸಿ ಶಾಂತಿಸಾಗರ ಮಹಾರಾಜರು ಮತ್ತು ವೀರಾಚಾರ್ಯ ಬಾಬಾಚಾರ್ಯ ಸಹಕಾರ ರತ್ನ ಪಾಟೀಲ್ ಫೋಟೋಗೆ ಪುಷ್ಪ ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಸಂಸದರನ್ನು, ವಿಧಾನ ಪರಿಷತ್ ಸದಸ್ಯರು, ಶಾಸಕರು, ಮಾಜಿ ಶಾಸಕರು, ಸಚಿವರು ಮತ್ತು ಜೈನ ಸಮಾಜದ ಹಿರಿಯರು ಹಾಗೂ ಜಮಖಂಡಿ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಬಾಗಲಕೋಟೆ, ವಿಜಯಪುರ, ಬೆಳಗಾವಿ ಜಿಲ್ಲೆ ಪ್ರಮುಖರ ಜೊತೆ ಜೈನ ಸಮಾಜದ ಸಮಾವೇಶ ಶ್ರಾವಕರು ಭಾಗವಹಿಸಿ ಪುಣ್ಯ ಪ್ರಾಪ್ತಿ ಮಾಡಿಕೊಂಡರು. ವರದಿ ಮುತ್ತು ಮಹೇಶ್ ಬಡಗಿ, ಬಾಗಲಕೋಟೆ. ಕಮಲನು ಜೈನ ಪವಿತ್ರ ಚಿಹ್ನೆ. ಕಮಲ